ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಅಕ್ಷಯ ತೃತೀಯ ಎಂದು ಪ್ರಾರಂಭ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ಅಕ್ಷಯ ತೃತೀಯವು ದೇಶಾದ್ಯಂತ ಹಿಂದೂಗಳು ಆಚರಿಸುವಂಥ ಅತ್ಯಂತ ಪವಿತ್ರವಾದ ಹಬ್ಬಗಳಲ್ಲಿ ಒಂದಾಗಿದೆ. ಇವತ್ತಿನ ದಿವಸ ಪ್ರಾರಂಭಗೊಳ್ಳುವಂಥ ಯಾವುದೇ ಕಾರ್ಯವು ಯಾವಾಗಲೂ ಕೂಡ ಯಶಸ್ವಿಯಾಗುತ್ತದೆ. ಅಂದರೆ ಅವತ್ತಿನ ದಿವಸ ಅದೃಷ್ಟ, ಯಶಸ್ಸು ಮತ್ತು ಅದೃಷ್ಟ ಲಾಭದ ಒಂದು ಸಂಕೇತವಾಗಿರುತ್ತದೆ. ಅಂದರೆ ಒಂದು ನಮ್ಮ ನಂಬಿಕೆಯ ಪ್ರಕಾರ ಅವತ್ತಿನ ದಿವಸ ಅಂದರೆ ಅಕ್ಷಯ ತೃತೀಯದಂದು ಯಾವುದೇ ಒಂದು ಹೊಸ ಉದ್ಯಮ ಆಗಿರ್ಬೋದು, ವ್ಯಾಪಾರ, ಒಂದು ಕಟ್ಟಡ ನಿರ್ಮಾಣ ಆಗಿರ್ಬೋದು, ಆಮೇಲೆ ನೀವೇನೇ ಒಂದು ಸೈಟ್ ತೆಗೆದುಕೋಬೇಕು ಅಂತ ಅಂದ್ಕೊಂಡಿರ್ಬೋದು, ಒಂದು ಆಸ್ತಿ ಖರೀದಿ ಆಗಿರ್ಬೋದು, ಚಿನ್ನ, ಬೆಳ್ಳಿ, ನೀವು ಏನೇ ತೆಗೆದುಕೋಬೇಕು ಅಂತ ಅಂದ್ಕೊಂಡಿರೋದು ಕೂಡ ಅದು ಭವಿಷ್ಯದಲ್ಲಿ ಒಂದು ಸಮೃದ್ಧಿ ಸಂಪತ್ತನ್ನು ತರ್ತಾ ಹೋಗುತ್ತದೆ. ಜೊತೆಯಲ್ಲಿ ನಮಗೆ ವರ್ಷ ಪೂರ್ತಿ ಯಾವುದಕ್ಕೂ ಕೂಡ ಕೊರತೆ ಆಗೋದಿಲ್ಲ. ನಾವು ಹಿಡಿದಿರುವಂಥ ಕೆಲಸ ಸಂಪೂರ್ಣವಾಗಿ ಬೇಗನೆ ಆಗುತ್ತದೆ ಅನ್ನೋ ಒಂದು ನಂಬಿಕೆ. ಅವತ್ತಿನ ದಿವಸ ನಾವು ವಿಷ್ಣುವನ್ನು ಪೂಜಿಸುವುದು ಪ್ರಮುಖ ಆಚರಣೆಯಲ್ಲಿ ಒಂದಾಗಿದೆ. ಈ ಒಂದು ಅಕ್ಷಯ ತೃತೀಯ ಪೂಜೆಯ ವಿಧಾನ ಆಗಿರ್ಬೋದು, ಇದರ ಬಗ್ಗೆ ನಾನು ಇನ್ನೂ ಹೆಚ್ಚಿನ ಒಂದು ಮಾಹಿತಿಗಳನ್ನು ನಾನು ಒಂದು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಅಕ್ಷಯ ತೃತೀಯ ನಮಗೆ ಎಂದು ಪ್ರಾರಂಭ ಅನ್ನೋದಾದರೆ ವೈಶಾಖ ಮಾಸ ಶುಕ್ಲ ಪಕ್ಷ ತೃತೀಯ ತಿಥಿಯಂದು 10ನೆಯ ತಾರೀಕು ಶುಕ್ರವಾರ ಬೆಳಗಿನ ಜಾವ 4:18 ಪ್ರಾರಂಭವಾದರೆ 11ನೆಯ ತಾರೀಕು ಶನಿವಾರ ಬೆಳಗಿನ ಜಾವ 2:51 ಮುಕ್ತಾಯವಾಗುತ್ತದೆ. ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು 10ನೇ ತಾರೀಕು ಶುಕ್ರವಾರ ಆಗಿರ್ತದೆ. ನೋಡಿ, ಎಂಥ ಒಳ್ಳೆಯ ದಿನ. ಶುಕ್ರವಾರ ಕೂಡ ನಮಗೆ ಲಕ್ಷ್ಮೀ ವಾರವೂ ಆಗಿರ್ತದೆ. ಜೊತೆಯಲ್ಲಿ ನಮಗೆ ಅವತ್ತಿನ ದಿವಸವೇ ಅಕ್ಷಯ ತೃತೀಯವೂ ಆಗಿರೋದ್ರಿಂದ ತುಂಬ ವಿಶೇಷ ಫಲ ಸಿಗುವಂಥದ್ದು. ಅಕ್ಷಯ ತೃತೀಯದಲ್ಲಿ ನಾವು ಮಾಡುವಂಥ ಒಂದು ಚಿಕ್ಕ ಪುಟ್ಟ ಪರಿಹಾರಗಳಾಗಿರ್ಬೋದು, ಎಲ್ಲದ್ರ ಬಗ್ಗೆಯೂ ಕೂಡ ನಾನು ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಹೋಗ್ತೇನೆ. ಯಾಕಂದರೆ ನಾವು ತಿಳಿದುಕೊಳ್ಳುವಂಥದ್ದು ಅಷ್ಟೊಂದಿರುತ್ತದೆ. ಸೊ ನಾನು ಇವತ್ತು ನಿಮಗೆ ಅಕ್ಷಯ ತೃತೀಯ ಬಗ್ಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಅಂದರೆ ನಾನು ಒಂದು ದಿನಗಳ ಬಗ್ಗೆ ಆಗಿರ್ಬೋದು, ಅದರ ಒಂದು ಮಹತ್ವದ ಬಗ್ಗೆ ಆಗಿರ್ಬೋದು, ನಿಮ್ಮ ಅನಿಸಿಕೆ ಹೇಗಿತ್ತು ಅಂತೇಳಿ ನನಗೆ ಒಂದು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.